ನಮಸ್ಕಾರ ರೀ ಎಲ್ಲರಿಗೂ. ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾವು ಅಗದಿ ಸಿಂಪಲ್ ಆದಂಥದ್ದು ಒಂದು ಪೊಟ್ಯಾಟೊ ಫ್ರೈ ಮಾಡೋಣ ರೀ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ಆಮೇಲೆ ಏನಪ್ಪ ಅಂದ್ರೆ ಅನ್ನದ ಜೊತೆ ಮಸ್ತ್ ಹತ್ತೈತೆ ರೀ. ಅಷ್ಟೇ ಅಲ್ಲದೆ ನಾವು ಇದನ್ನು ಹಂಗೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು ರೀ. ಈಗ ಪೊಟ್ಯಾಟೊ ಫ್ರೈ ಮಾಡೋ ಸಲುವಾಗಿ ನಾವು ಒಂದು ಬಟಾಟಿ, ಒಂದು ಉಳ್ಳಾಗಡ್ಡಿ, ಒಂದು 5-6 ಕರಿಬೇವು ಎಲೆ, 1 ಸ್ಪೂನ್ ಎಳ್ಳು, 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಮಸಾಲೆ ಪೌಡ್ರ್, ಆಮೇಲೆ 1 ಸ್ಪೂನ್ ಮಸಾಲೆ ಖಾರ, ಅರಿಶಿಣ ಪುಡಿ, ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ತೊಗೊಂಡೇನಿ ರೀ. ಇಲ್ಲಿ ಉಳ್ಳಾಗಡ್ಡಿ ಮತ್ತು ಬಟಾಟಿನ ಉದ್ದುದ್ದಾಗಿ ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟೀನಿ ರೀ ನಾ ತೆಳುವಾಗಿ. ಒಗ್ಗರಣೆಗೆ ಇಲ್ಲಿ 2 ಸ್ಪೂನ್ ಎಣ್ಣೆ ಕಾಯಕ್ಕೆ ಹಾಕಿ ಅದ್ರೊಳಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕತ್ತೀನಿ ನೋಡ್ರಿ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಸಾಸಿವೆ ಎಲ್ಲ ಚಟಪಟ ಅನ್ನುವಾಗ ಸ್ವಲ್ಪ ಜೀರಿಗೆ ತೊಗೊಂಡಿದ್ನಲ್ರಿ, ಆ ಜೀರಿಗೆನೂ ಹಾಕೊಳತ್ತೀನಿ ರೀ. ಬಹಳಷ್ಟು ಸಿಂಪಲ್ ಆದ ರೆಸಿಪಿ ಐತ್ರಿ. ಮತ್ತೇನಪ್ಪ ಪಲ್ಯಕ್ಕೆ ಏನೂ ಇಲ್ಲ ಅಂದಾಗ ಅರ್ಜೆಂಟಾಗಿ ಮಾಡ್ಕೋಬೋದು ರೀ. ಅದ್ರ ಜೊತೆಗೆ ನಾ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಪೊಟ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಉದ್ದುದ್ದು ಸ್ಲೈಸಸ್ ತೆಳುವಾಗಿ ಅದ್ರನ್ನ ಈಗ ಹಾಕೊಳತ್ತೀನಿ ರೀ. ಹಾಕ್ಕೊಂಡು ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಈ ಪೊಟ್ಯಾಟೊ ಫ್ರೈ ಮಾಡೋಕ್ಕೆ ಏನಪ್ಪ ಅಂತಂದ್ರೆ ಎಣ್ಣೆ ನಾವು ಸ್ವಲ್ಪ ಯೂಸ್ ಮಾಡಿದ್ದೀವಿ ಅಂತಂದ್ರೆ ಸ್ವಲ್ಪ ತಳ ಹಿಡಿಲಾರ್ದಂಗೆ ಕಂಟಿನ್ಯೂವಸ್ ಆಗಿ ನಾವು ಅದನ್ನು ತಿರ್ಗಾಡ್ಕೋತ ಇರ್ಬೇಕು ನೋಡ್ರಿ. ಈ ರೀತಿ ಏನಪ್ಪ ಅಂತಂದ್ರೆ ಕಂಟಿನ್ಯೂವಸ್ ಆಗಿ ಹಂಗೆ ತಿರ್ಗಾಡ್ಕೋತ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಉರಿ ಮೀಡಿಯಮ್ ಇರಬೇಕು, ಇರಲಿಲ್ಲ ಅಂತಂದ್ರೆ ತಳ ಹಿಡ್ಕೊಂಡ್ಬಿಡ್ತಾವ್ರಿ ಎಲ್ಲ ಹಾಲು. ನೋಡಿರಿ ಈಗ ಕಲರ್ ಚೇಂಜ್ ಆಗೈತೆ ರೀ ಸ್ವಲ್ಪ ನಮ್ಮ ಉಳ್ಳಾಗಡ್ಡಿ ಬಟಾಟಿದ. ಈ ರೀತಿ ಕಲರ್ ಚೇಂಜ್ ಆದ್ಮ್ಯಾಗ ನಾವು ಇದಕ್ಕೆ ಏನಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ರೀ. ಉಪ್ಪು ಸೇರಿಸ್ಕೊಂಡು ಮತ್ತಷ್ಟು ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣ ರೀ. ಅದ್ರ ಜೊತೆಗೆ ನಾ ಇಲ್ಲೇ 1 ಸ್ಪೂನ್ ಆಗುವಷ್ಟು ಮಸಾಲೆ ಖಾರ ತೊಗೊಂಡಿದ್ನಲ್ರಿ, ಅದನ್ನು ಈಗ ಅದ್ರ ಜೊತೆನ ಸೇರಿಸ್ಕೊಳತ್ತೀನಿ ರೀ. ಮತ್ತು ಅದಕ್ಕೆ ಮಸಾಲೆ ಪೌಡ್ರ್ ಸೇರಿಸ್ಕೊಳತ್ತೀನಿ ರೀ, ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ ಸೇರಿಸಿ ಮತ್ತು ಇದನ್ನು ಚೆಂದಂಗೆ ಈಗ ತಾಳಿಸ್ಕೊಳ್ಳೋಣ ರೀ. ಕಂಟಿನ್ಯೂವಸ್ ಆಗಿ ಹಿಂಗೆ ಏನಪ್ಪ ಅಂತಂದ್ರೆ ತಳ ಹೊತ್ತಲಾರ್ದಂಗೆ ಈ ಫ್ರೈನ ತಾಳಿಸ್ಕೋತಿರ್ಬೇಕು ರೀ. ಒಂದು 5-10 ನಿಮಿಷದೊಳಗೆ ನಮಗೇನಪ್ಪ ಅಂತಂದ್ರೆ ಆಲೂ ಫ್ರೈ ರೆಡಿ ಆಗ್ಬಿಡ್ತೈತೆ ರೀ. ತಿನ್ನೋಕ್ಕೂ ಬಹಳಷ್ಟು ಟೇಸ್ಟಿಯಾಗಿರ್ತೈತೆ ರೀ. ಮತ್ತೇನಪ್ಪ ಅಂತಂದ್ರೆ ನೋಡಕ್ಕೂ ನೋಡ್ರಿ ಎಷ್ಟು ಮಸ್ತ್ ಕಾಣಿಸತೈತೆ ರೀ. ನೀವು ನಿಮ್ಮ ಮನೆಯೊಳಗೆ ಒಂದು ಸರಿ ಈ ರೀತಿ ಆಲೂ ಫ್ರೈನ ಟ್ರೈ ಮಾಡಿರಿ. ಈ ರೀತಿ ಫ್ರೈ ಮಾಡೋದ್ಮ್ಯಾಗ ಉಳ್ಳಾಗಡ್ಡಿ ಮತ್ತು ಬಟಾಟಿ ಒಳಗೆ ಸ್ವಲ್ಪ ನೀರು ಬಿಟ್ಕೋತೈತಿ. ಅದ್ರ ಸಲುವಾಗಿ ನಾ ಇಲ್ಲಿ ಯಾವುದೇ ರೀತಿ ನೀರನ್ನು ಯೂಸ್ ಮಾಡತ್ತಿಲ್ಲ ರೀ. ಬರೀ ಎಣ್ಣೆ ಒಳಗನ ನಾ ಇದನ್ನು ತಾಳಿಸ್ಕೊಳತ್ತೀನಿ. ಫೈನಲಾಗಿ ನಮ್ದು ಫ್ರೈ ರೆಡಿ ಆಗೋ ಟೈಮ್ ಒಳಗೆ ಲಾಸ್ಟ್ ಮೂಮೆಂಟಿಗೆ ಸ್ವಲ್ಪನ ಇಲ್ಲೇ ಬಿಳಿ ಎಳ್ಳು ಹಾಕೊಳತ್ತೀನಿ ರೀ. ನೀವು ಬೇಕಿತ್ತು ಅಂತಂದ್ರೆ ಎಳ್ಳನ್ನು ಒಗ್ಗರಣೆ ಒಳಗೂ ಹಾಕೋಬೋದು. ಆದ್ರೆ ಅವು ಭಾಳಷ್ಟು ಎಣ್ಣೆ ಒಳಗೆ ಸಿಡಿಯೋದ್ರಿಂದ ನಾ ಏನು ಮಾಡ್ತೀನಿ ಅಂತಂದ್ರೆ ಲಾಸ್ಟಿಗೆ ಯೂಸ್ ಮಾಡ್ತೀನಿ. ಮತ್ತು ಇದನ್ನೆಲ್ಲ ಚೆಂದಂಗೆ ತಿರುಗಾಡ್ಕೊಂಡು ಸ್ವಲ್ಪ ಮುಚ್ಚಿಟ್ಬಿಡ್ಬೇಕು ನೋಡ್ರಿ ಈಗ ನಾ ಇಲ್ಲೇ ಒಂದು 2 ನಿಮಿಷ ಅದನ್ನು ಪ್ಲೇಟ್ ಮುಚ್ಚಿ ತೆಗೆದುಬಿಟ್ಟೀನಿ ರೀ. ಈಗ ನೋಡಿರಿ ಆಲೂ ಮತ್ತು ಈರುಳ್ಳಿ ಎಲ್ಲನೂ ಸ್ವಲ್ಪ ನೀರು ಬಿಟ್ಕೊಂಡವ್ರಿ. ಈಗ ಅವು ಸಾಫ್ಟ್ ಅನ್ಸತ್ತವ್ರಿ. ನೋಡಿರಿ ಇಲ್ಲಿ ನಾ ಈಗ ಟೇಸ್ಟ್ ಮಾಡಿ ನೋಡ್ತೀನಿ ರೀ. ಆಲೂ ಪೀಸ ನೋಡೋಕನ ಇಷ್ಟು ಸೂಪರ್ ಅನ್ಸತೈತೆ ರೀ. ಮತ್ತು ಟೇಸ್ಟ್ನೂ ಹಂಗೆ ಆಗ್ಬಿಟ್ಟೈತೆ ರೀ. ನೀವು ಇದನ್ನು ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆ ಇಲ್ಲಪ್ಪ ಅಂತಂದ್ರೆ ರೈಸ್ ಜೊತೆಗೆ ಏನಪ್ಪ ಅಂತಂದ್ರೆ ಟೇಸ್ಟ್ ಮಾಡ್ಬೋದು ರೀ. ಸೂಪರಾಗಿ ಬಂದೈತೆ ರೀ ಆಲೂ ಫ್ರೈ. ನೀವು ಇನ್ನೊಂದು ಸರಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ನಾವು ಪದೇ ಪದೇ ಏನಪ್ಪ ಅಂತಂದ್ರೆ ಅರ್ಜೆಂಟಾಗಿ ಪಲ್ಯ ಬೇಕಾದಾಗ ಈ ರೀತಿ ಮಾಡ್ಕೋತೀವಿ ನೋಡಿರಿ.
ಟೇಸ್ಟ್ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿದಾಗ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ.